ಹಾಯ್ ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟ್ಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಥ್. ರಾಗಿ ಫಿಂಗರ್ ಮಿಲ್ಲೆಟ್ ಒಂದು ಸಿರಿಧಾನ್ಯ ಆಗಿದೆ. ನಮ್ಮ ಕರ್ನಾಟಕದ ಪರಂಪರೆಯಲ್ಲಿ ಅತಿ ಪ್ರಮುಖವಾದ ಸ್ಥಾನ ಹೊಂದಿರೋದು ರಾಗಿ ಬಳಸ್ಕೊಂಡು ಸಾಕಷ್ಟು ವೆರೈಟೀಸ್ ಆಫ್ ಡಿಶಸ್ ಮಾಡ್ತೀವಿ. ರಾಗಿ ದೋಸೆ ಆಗಿರ್ಬೋದು, ರಾಗಿ ಮುದ್ದೆ, ರಾಗಿ ಗಂಜಿ, ಇನ್ನೂ ಹಲವಾರು ಡಿಶಸ್ ಮಾಡ್ತೀವಿ ನಮ್ಮ ಮನೆಗಳಲ್ಲಿ. ಸೊ ಇವತ್ತು ಒಂದು ಟ್ರೆಡಿಷ್ನಲ್ ರೆಸಿಪಿ, ನಮ್ಮ ಅಜ್ಜಿ ಮನೆಗಳಲ್ಲೆಲ್ಲ ರಾಗಿ ಯೂಸ್ ಮಾಡಿ ಒಂದು ಸ್ವೀಟ್ ರೆಸಿಪಿ ಮಾಡ್ತಿದ್ರಲ್ಲ, ತುಂಬ ರುಚಿಯಾಗಿರ್ತಿತ್ತು, ಹಾಗೆ ತುಂಬ ಆರೋಗ್ಯಕರವಾಗೂ ಇರ್ತಿತ್ತು. ಇವತ್ತು ನಮ್ಮ ಅಜ್ಜಿನ ನೆನೆಸ್ಕೊಂಡು ಹಾಗೆ ನಮ್ಮ ಅಜ್ಜಿ ಮನೆಯ ಹಳೆಯ ನೆನಪುಗಳನ್ನೆಲ್ಲ ಮೆಲ್ಕು ಹಾಕ್ತಾ ನೆನಪಿಸ್ಕೋತಾ ಇವತ್ತು ಒಂದು ಅದ್ಭುತವಾದ ಹೆಲ್ದಿಯಾದ ಸೂಪರ್ ಸ್ವೀಟ್ ರಾಗಿ ಮಣ್ಣಿ ಅಲಿಯಾಸ್ ರಾಗಿ ಹಾಲ್ಬಾಯ್ ಹೇಗೆ ಮಾಡೋದು ಅಂತ ನೋಡುವ. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಇಲ್ಲಿ 1 kg ರಾಗಿ ತೊಗೊಂಡಿದ್ದೀನಿ. ಹಿಂದಿನ ದಿನ ಅದನ್ನು ಚೆನ್ನಾಗಿ ಸೋಸ್ಕೊಂಡು ಒಂದು 4ರಿಂದ 5 ಬಾರಿ ತೊಳ್ಕೊಬೇಕಾಗತ್ತೆ. ಯಾಕಂದರೆ ತುಂಬ ಮಣ್ಣು ಕಲ್ಲು ಎಲ್ಲ ಇರುತ್ತೆ. ಸೊ ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಇಷ್ಟೊಂದು ಧೂಳು ಬಂದಿದೆ. ನಾನು ರಾಗಿ ವಾಶ್ ಮಾಡಬೇಕಾದ್ರೆ ಚೆನ್ನಾಗಿ ವಾಶ್ ಮಾಡಿ ರಾತ್ರಿ ನೆನೆಸಿಟ್ಕೊಂಡ್ಬಿಡಿ ರಾಗಿನ. ಇಲ್ಲಿ ನಾನು ನೆಕ್ಸ್ಟ್ ಡೇ ಏನು ಮಾಡಿದ್ದೀನಿ, ಒಂದು 4 ಉಂಡೆ ಬೆಲ್ಲ ತೊಗೊಂಡಿದ್ದೀನಿ 1 kg ರಾಗಿಗೆ. ಅದನ್ನು ಕರಗ್ಲಿಕ್ಕೆ ಬಿಟ್ಬಿಡಿ. ಬೆಲ್ಲ ಕರಗಿದ್ರೆ ಸಾಕು, ನೀವೇನು ಪಾಕ ಎಲ್ಲ ಬರೋದೇನು ಅಗತ್ಯ ಇಲ್ಲ. ಬೆಲ್ಲ ಕರಗಿಬಿಟ್ರೆ ಸಾಕು. ಬೆಲ್ಲ ಕರಗಿದ ಈಗ ಆಲ್ಮೋಸ್ಟು. ಈಗ ಮಿಕ್ಸಿಲಿ ಏನು ಹಾಕೋತಾ ಇದ್ದೀನಿ ಹೇಳಿ, ನಾವು ರಾತ್ರಿ ನೆನೆಸಿಟ್ಕೊಂಡಿದ್ವಲ್ಲ ರಾಗಿನ, 1 kg ಪೂರ್ತ ಒಂದೇ ಸರಿ ಹಾಕ್ಲಿಕ್ಕಾಗಲ್ಲ. ಸ್ವಲ್ಪ ರಾಗಿ ಹಾಕ್ಕೊಂಡು 1 kg ರಾಗಿಗೆ ಒಂದು ಬೌಲ್ನಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ದೊಡ್ಡ ಬೌಲ್ನಷ್ಟು. ಎಲ್ಲನೂ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡಿಕೊಂಡ್ರೆ ಈ ರೀತಿ ಸಿಗುತ್ತೆ. ಅದನ್ನು ಚೆನ್ನಾಗಿ ಸೋದಿಸ್ಕೊಳ್ಳಿ. ನೀವು ಮಲ್ಬಟ್ಟೆಯಲ್ಲಾದರೂ ಸೋಸ್ಕೋಬೋದು, ಇಲ್ಲಾಂದರೆ ಈ ಥರ ಸೀವಲ್ಲಾದರೂ ಸೋಸ್ಕೊಂಡು ನಿಮಗೆ ಈ ಥರ ಹಾಲು ಸಿಗುತ್ತೆ, ರಾಗಿ ಹಾಲು. ಆ ಗರಟ ಎಲ್ಲ ಸಿಕ್ಕಿರುತ್ತಲ್ಲ, ಅದನ್ನೆಲ್ಲ ಹಸು ಕೊಟ್ಬಿಡಿ, ಹಸುನೂ ತಿನ್ಕೊಳ್ಳುತ್ತೆ. ಆ ರಾಗಿ ಹಾಲಿಗೆ ನಾವು ಏನು ಬೆಲ್ಲ ಕರಗಿಸಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಚೈತ್ರ ಅಶ್ವಿತ್ನೂ ಸೇರಿಸ್ಕೊಂಡು ಈ ಒಂದು ಅದ್ಭುತವಾದ ಸ್ವೀಟ್ ರೆಸಿಪಿ ತಯಾರು ಮಾಡ್ತಾಯಿದ್ದೀವಿ ಇಬ್ಬರೂ. ಹಾಲು ಬೆಲ್ಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಇಟ್ಕೊಂಡ್ಬಿಡೋಣ. ಒಂದು 5ರಿಂದ 10 ನಿಮಿಷಗಳಲ್ಲಿ ನಿಮಗೆ ಅದು ರಾಗಿದು ಹಾಲು ಕುದಿಲಿಕ್ಕೆ ಶುರು ಆಗುತ್ತೆ. ನೋಡಿ, ನಿಮಗೆ ಕಾಣಿಸ್ತಿರ್ಬೋದು, ಈ ಥರ ಕನ್ಸಿಸ್ಟೆನ್ಸಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಳಗಡೆ ತಳ ಹಿಡಿಯೋಕ್ಕೆ ಶುರು ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ತೋರಿಸ್ತಿದ್ದಾರೆ ನಮ್ಮ ಅಶ್ವಿತ್ ಅವರು. ನೋಡಿ, ಒಂದು 10ರಿಂದ 15 ನಿಮಿಷಗಳ ಕಾಲದಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ. ಈ ಟೈಮ್ನಲ್ಲಿ ನೀವು 3 ಸ್ಪೂನ್ ತುಪ್ಪ ಮತ್ತು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ನನಗೆ ಅದೊಂದು ಕ್ಲಿಪ್ ಮಿಸ್ ಆಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಅದೊಂದು ಕ್ಲಿಪ್ ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಅಂದರೆ ಮಿಸ್ ಆಗಿದೆ. ಅದಾದ ನಂತರ ನೀವು ಇಲ್ಲಿ ಗ್ರೀಸ್ ಮಾಡಿರೋ ತುಪ್ಪನ ಗ್ರೀಸ್ ಮಾಡ್ಕೋಬೇಕು ಪ್ಲೇಟ್ಗೆ. ಆಮೇಲೆ ಅದು ರಾಗಿದು ಮಣ್ಣಿ ತಯಾರಾಗಿರುತ್ತಲ್ಲ, ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೆಟ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬ ರುಚಿಯಾಗಿರುತ್ತೆ ಈ ಒಂದು ರಾಗಿ ಮಣ್ಣಿ ಅಥವಾ ರಾಗಿ ಹಲ್ವಾಯ್. ನೀಟಾಗಿ ಎಲ್ಲ ಸೆಟ್ ಮಾಡ್ಕೊಂಬಿಡಿ, ಈವನ್ ಆಗಿ ಬರುತ್ತೆ. ಸ್ವಲ್ಪ ದೊಡ್ಡ ಪ್ಲೇಟ್ನಲ್ಲೇ ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗೆ ದಪ್ಪ ಪೀಸಸ್ ಬರೋ ರೀತಿ ನೀವು ಸೆಟ್ ಮಾಡ್ಕೊಳ್ಳಿ ಪ್ಲೇಟ್ನ. ತುಂಬ ತೆಳುವಾಗಿದ್ದರೆ ಪ್ಲೇಟು ಅದು ಹಾಲ್ಬಾಯಿ ಇಷ್ಟು ದಪ್ಪ ಪೀಸಸ್ ಬರೋದಿಲ್ಲ, ಆಮೇಲೆ ಚೆನ್ನಾಗೂ ಇರೋಲ್ಲ ತೆಳುವಾಗಿದ್ದರೆ. ನೋಡಿ, ಈ ರೀತಿ ಸೆಟ್ ಮಾಡ್ಕೊಂಡ್ಬಿಟ್ರೆ ಆರ್ಲಿಕ್ಕೆ ಬಿಟ್ಬಿಡಿ. ನೈಟೆಲ್ಲ ಆರ್ಕೊಳ್ಳಿ. ಆಮೇಲಿಂದ ಬೆಳಗ್ಗೆ ಎದ್ದು ನಾನಿದು ಕಟ್ ಮಾಡಿದ್ದು ಈ ಥರ. ತುಂಬ ಚೆನ್ನಾಗಿತ್ತು ಕಟ್ ಮಾಡೋದು ಕೂಡ ರಾಗಿ ಮಣ್ಣಿನ. ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೀನಿ ರಾಗಿ ಮಣ್ಣಿನ. ನೋಡಿ ಎಷ್ಟು ಗ್ಲಾಸಿಯಾಗಿ, ಎಷ್ಟು ಗುಳು ಅಂತಿದೆ ರಾಗಿ ಮಣ್ಣಿ. ರುಚಿಯಾಗಿ ತುಂಬ ಅದ್ಭುತವಾಗಿ ಬಂದಿದೆ ಈ ಒಂದು ನಮ್ಮ ರಾಗಿ ಮಣ್ಣಿ ರೆಸಿಪಿ. ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದು, ಆದರೆ ಅಷ್ಟೇ ರುಚಿಯಾಗಿರುತ್ತೆ ಈ ಒಂದು ಸ್ವೀಟ್ ರೆಸಿಪಿ. ಕೈ ಕೆಸರಾದರೆ ಬಾಯಿ ಮೊಸರು ಅಲ್ವಾ? ಹಾಗೆ ಈ ಒಂದು ಅದ್ಭುತವಾದ ಸ್ವೀಟ್ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಆದಷ್ಟು ಈ ರೆಸಿಪಿನ ಸಮ್ಮರ್ ಟೈಮ್ನಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಬಿಸಿಲಿರುತ್ತೆ, ನೀವು ಹೊರಗಡೆಯಿಂದ ಬಂದಿರ್ತೀರ, ಮನೆಗೆ ಬಂದು ಇದು ಕೂಲಾಗಿ ಫ್ರಿಜ್ನಿಂದ ತೆಗೆದು ಒಂದೊಂದು ರಾಗಿ ಮಣ್ಣಿ ತಿಂದರೆ ಎಷ್ಟು ಹಾಯ್ ಅನಿಸುತ್ತೆ ಗೊತ್ತಾ ನಮಗೆ. ತುಂಬ ಚೆನ್ನಾಗಿರುತ್ತೆ. ಸಮ್ಮರ್ ಟೈಮ್ನಲ್ಲಿ ಮಾಡಿಕೊಂಡು ಒಂದು ಸ್ವೀಟ್ನ ನೀವು ಟ್ರೈ ಮಾಡಿ. ಹಾಗೆ ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗುವ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.